ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ರಕ್ಷಿತಾ ಪ್ರೇಮ್ ಅವರು ಕೂಡ ನಟಿ ಈ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಇಬ್ರು ಯಾವತ್ತೂ ಜಗಳ ಮಾಡಿಲ್ಲ. ಅವರು ಪೈರಸಿ ಬಗ್ಗೆ ಮಾತನಾಡಿದ್ದಾರೆ. ಯಾಕೆ ಅದನ್ನ ಈ ರೀತಿ ಅಂತ ಅಂದಿದ್ದಾರೆ. ನನ್ನ ಸಹೋದ್ಯೋಗಿ ಅವ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನಟಿ ರಕ್ಷಿತಾ ಅವರು ನೋಡಿ. ವುಡ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಮಾತನಾಡಿರ್ತಕ್ಕಂಥ ಮಾತು ಸಾಕಷ್ಟು ಫ್ಯಾನ್ ವಾರ್ಗೆ ಕಾರಣ ಆಗಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳಿ? ನಥಿಂಗ್. ಅವರು ಐ ಥಿಂಕ್ ಮಾತಾಡಿದ್ದು ಪೈರಸಿ ಬಗ್ಗೆ ಅನಿಸುತ್ತೆ. ಆ್ಯಂಡ್ ಐ ಥಿಂಕ್ ಹಿ ವಾಸ್ ಆಬ್ಸಲ್ಯೂಟ್ಲಿ ರೈಟ್ ಅವ್ರು ಮಾತಾಡಿದ್ರಲ್ಲಿ. ಇದೊಂದು ಹೋರಾಟ ನಾವೆಲ್ಲರೂ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಬಟ್ ಐ ಥಿಂಕ್ ಸೋ ಮೆನಿ ವೆಬ್ಸೈಟ್ಸ್ ಇದನ್ನು ಹಾಕ್ತಾರೆ. ಇತ್ತೀಚೆಗೆ ಮೊದಲು ಬರೀ ಒಂದಿತ್ತು. ಐ ಥಿಂಕ್ ಈ ರೀತಿ ಪೈರಸಿ ಈ ಸಿನಿಮಾ ಲಿಂಕ್ಗಳು ಹಾಕೋ ವೆಬ್ಸೈಟ್ಗಳು ತುಂಬ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಹೋರಾಟ ಮಾಡೋದ್ರಲ್ಲಿ ತಪ್ಪು ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ ಕಣದ್ರೆ. ಪೈರಸಿ ಬಗ್ಗೆ ಮಾತಾಡಿದರೆ ನೇರವಾಗಿ ಪೈರಸಿ ಅಂತಲೇ ಮೆನ್ಷನ್ ಮಾಡಿ ಮಾತಾಡಿದರೆ ಇಷ್ಟೆಲ್ಲ ಆಗ್ತಲ್ಲ. ಬಟ್ ಯಾಕೆ ಅವ್ರು ಹಂಗೆ ಹೇಳಬೇಕು? ಅವ್ರಿಗೇನು ಸರಿ ಅನಿಸಿದೆ ಅವ್ರು ಅದು ಮಾತಾಡಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಓಕೆ. ಅವ್ರಿಗೇನು ಸರಿ ಅನಿಸಿದೆಯೋ ಅದ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ? ಅವ್ರ ಮಾತುಗಳು ಈಗ ಸಾಕಷ್ಟು ಅಂದರೆ ದರ್ಶನ್ ಅವರ ಅಭಿಮಾನಿಗಳನ್ನು ಕೆರಳಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಫ್ಯಾನ್ ವಾರ್ಗೆ ಕಾರಣ ಆಗಿದೆ. ದರ್ಶನ್ ಅವರ ಅಭಿಮಾನಿಗಳು ಆಲ್ರೆಡಿ ಡೆವಿಲ್ನ ದೊಡ್ಡ ಸಕ್ಸಸ್ ತೋರಿಸಿದ್ದಾರೆ ಅನಿಸುತ್ತೆ. ಅವರು ಇರೋ ರೀತಿ ಇದೆಲ್ಲ ಡೆವಿಲ್ನ. ಐ ಥಿಂಕ್ ದಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಸೊ ನನ್ನ ಪ್ರಕಾರ ಅವರೆಲ್ಲ ಇನ್ನೂ ಸಂಭ್ರಮದಲ್ಲೇ ಇದ್ದಾರೆ ಅನಿಸುತ್ತೆ ನನಗೆ. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಈಗ ಫ್ಯಾನ್ ವಾರ್, ಸ್ಟಾರ್ ವಾರ್ ಜೋರಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರೇಮ್ ಅವರಿದ್ದಾರೆ, ನಿರ್ದೇಶಕ ಪ್ರೇಮ್ ಅವರು. ಸೊ ಸುದೀಪ್ ಅವರು ಈಗಾಗಲೇ ಹುಬ್ಬಳ್ಳಿಯಲ್ಲಿ ಮಾತನಾಡಿರ್ತಕ್ಕಂಥ ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಇದ್ರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಮಾತಾಡಿರೋದು ದಾವಣಗೆರೆಯಲ್ಲಿ. ಇದ್ರ ಬಗ್ಗೆ ಎಲ್ಲ ಏನಪ್ಪ ಸ್ಟಾರು ನನಗೆ ನಾನು ಸ್ಟೇಜ್ ಮೇಲೆ ಇದನ್ನು ನೋಡಿದೆ. ನಾನು ಅದನ್ನು ಅವ್ರು ಹೇಳಿದ ಪೈರಿಸಿ ಬಗ್ಗೆ ನಾಟ್ಲಿಕ್ಕೆ ಸ್ಟಾರ್ ವಾರ್ ಅಂತೇನಿಲ್ಲ. ಸ್ಟಾರ್ ವಾರ್ ಏನಕ್ಕೆ ಬರ್ತದೆ ಬ್ರದರ್? ಕನ್ನಡ ಸಿನಿಮಾಗಳು, ನಮ್ಮ ಸಿನಿಮಾಗಳು ಇಲ್ಲಿವೆ, ಎಲ್ಲ ನಮ್ಮ ಹೀರೋಗಳೇ ಎಲ್ಲ. ನಾವು ಸ್ಟಾರ್ ವಾರ್ಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕಾಲು ನಾವೇ ಎಳ್ಕೊಬಾರ್ದು ಅಂತ. ಎಳೆಯೋರು ಯಾರು ಅಂತಂದರೆ, ಯಾರೋ ಒಂದು 100 ಜನದಲ್ಲಿ ಒಂದು 10 ಜನ ಇರ್ತಾರೆ. ಅವ್ರು ಎಳೀತಾ ಇರ್ತಾರೆ. ಕಾಲು ಎಳೆಯೋರು ಇದ್ದೇ ಇರ್ತಾರೆ. 90 ಜನ ಅಂತೂ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಸೊ 10 ಜನಕ್ಕೆ ಯಾಕೆ ಮಾವು ಕೊಡ್ಬೇಕು ನಾವು? ಸೊ ಬಿಟ್ಟು ಹೋಗ್ತಾ ಇರಬೇಕು ಅಂಥದ್ರಲ್ಲಿ ಇಲ್ಲಿ ಸ್ಟಾರ್ ವಾರ್ ಅಂತ ಏನಿಲ್ಲ. ಅವರು ಡೈರೆಕ್ಟಾಗಿ ಪೈರಸಿ ಅಂತ ಒಂದು ಪದನ ಬಳಕೆ ಮಾಡಿದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅದು ಅವರು ಯುದ್ಧ ಮಾಡೋಕ್ಕೆ ರೆಡಿ ಆಗಿದ್ದೀವಿ, ಸಿದ್ಧ ಆಗಿದ್ದೀವಿ, ನಮ್ಮ ಮಾತಿ ಬದ್ಧ ಆಗಿದ್ದೀವಿ, ಒಂದು ಪಡೆ ಕಾಯ್ತಾ ಇದೆ ಅನ್ನೋ ಈ ಮಾತುಗಳು ಸಾಕಷ್ಟು ಚರ್ಚೆ. ಬಟ್ ಅದನ್ನು ನೀವು ಹೆಂಗೆ ಕನೆಕ್ಟ್ ಮಾಡ್ತೀರಾ ಸ್ಟಾರ್ ವಾರ್ ಅಂತ? ಈಗ ಅವ್ರ ಹೆಸರು ಯೂಸ್ ಮಾಡಲಿಲ್ಲ ಅಂದಮೇಲೆ ಅದನ್ನ ಹೆಂಗೆ ಕನೆಕ್ಟ್ ಮಾಡೋಕ್ಕಾಗುತ್ತೆ? ನಾವಲ್ಲ ಅದು ಸೋಷಿಯಲ್ ಮೀಡಿಯಾದಲ್ಲಿ ಪಡೆ ಅಲ್ಲ, ಗಜ ಪಡೆ ಅಂತ ದರ್ಶನ್ ಅವರ ಅಭಿಮಾನಿಗಳು ಅವ್ರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಇಲ್ಲ ಪಾಪ, ಯಾರು ಈಗ ಒಂದು ವಿಷಯ ತಿಳ್ಕೊಳ್ಳಿ, ಯಾವ ಅಭಿಮಾನಿಗಳಾಗಲಿ ಯಾರೇ ಆಗಲಿ ಯಾರಿಗೂ ಟಕ್ಕರ್ ಕೊಡ್ತಾ ಇಲ್ಲ. ಸೊ ಅವ್ರವ್ರು ಎಲ್ಲೋ ಒಂದು ಕಡೆ ಒಂದು ಸ್ಮಾಲ್ ಹುಡುಗ, ಈಗ ನಾನು ಒಂದು 10 ಜನ ಸೇರ್ಕೊಂಡು ನಾನೇನೋ ಮಾಡಿದಾಗ ಅವ್ರೇನೋ ಮಾಡಿದಾಗ ಹಂಗೆ ಎತ್ತಿಕ್ತಿದ್ದಾರೆ ಬಿಟ್ಟರೆ ಅದು ಯಾವ ಸ್ಟಾರ್ ವಾರು ಇಲ್ಲ, ಯಾವ ಬದನೆಕಾಯಿ ಇಲ್ಲ ಗುರುವೆ. ಏನಕ್ಕೆ ಅಂದರೆ ಸಿನಿಮಾ ಇದು. ಇಲ್ಲಿ ನಿರ್ಮಾಪಕ ಯಾರಿಗೆ, ಒಬ್ಬ ನಿರ್ದೇಶಕನಿಗಾಗಲಿ ಕಲಾವಿದನಿಗಾಗಲಿ ನೋವಾಗಲ್ಲ, ತೊಂದರೆ ಆಗಲ್ಲ. ಇಲ್ಲಿ ತೊಂದರೆ ಆಗದೆ ಒಬ್ಬ ನಿರ್ಮಾಪಕನಿಗೆ. ಯಾಕಂದರೆ ಅವನು ಅನ್ನದಾತ ಅಂತೀವಲ್ವ ನಾವು, ನಿರ್ಮಾಪಕನಿಗೆ ತೊಂದರೆ ಆಗೋದು. ಸೊ ಅವನಿಗೆ ತೊಂದರೆ ಆಗಬಾರ್ದು ಅಷ್ಟೇ ಬಿಟ್ಟರೆ ಇಲ್ಲಿ ಯಾವ ಸ್ಟಾರ್ ವಾರು ಇಲ್ಲ. ಈಗ ಸುದೀಪ್ ಅವರು ಈಗ ನನಗೆ ತುಂಬ ಹತ್ತಿರ ಸ್ವಾಮಿ. ಓಕೆ, ಸುದೀಪ್ ಅವರು ಆಗಲಿ ದರ್ಶನ್ ಆಗಲಿ ತುಂಬ ಫ್ಯಾಮಿಲಿ ನನಗೆ. ಓಕೆ, ನನ್ನ ತುಂಬ ಕ್ಲೋಸು ಫ್ಯಾಮಿಲಿ. ದರ್ಶನ್ ಅವರು ಜೊತೆ ನಾನು ಕೂತ್ಕೊಂಡಾಗ ನಾವೆಲ್ಲ ಕೂತ್ಕೊಂಡಾಗ ಸೇರಿದಾಗ, ಊಟಕ್ಕೆ ಸೇರಿದಾಗ, ಎಲ್ಲೋ ಸೇರಿದಾಗ, ಸೊ ಯಾವತ್ತೊಂದು ಸುದೀಪ್ ಅವ್ರ ಸಿನಿಮಾ ಮಾಡ್ತಾಯಿದ್ದೀನಿ ಅಂತಂದಾಗ ಅದಲ್ವಲ್ಲ ಪಾಪ ಒಂದು ದಿವಸನೂ ಬುದ್ಧಿ ಚೆನ್ನಾಗಿ ಮಾಡಿ ಬುದ್ಧಿ